ಸೊ ಅವರು ನಾನು ಕೇಳ್ದೆ ವಿತೌಟ್ ಇನ್ಫಾರ್ಮೇಶನ್ ನೀವು ಹೆಂಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರಿ ಅಂತ. ಅವ್ರು ಹೇಳ್ತಾರೆ ನೀವೇ ಅಲ್ವಾ ಹೇಳಿದ್ದು ಅಂತ. ಮ್ಯಾಮ್ ಅದಕ್ಕಿಂತ ಬಿಫೋರ್ ನಮ್ಮ ನಿಶುಗೆ ಈ ಶೆಡ್ಯೂಲ್ ಅಲ್ಲ, ಅದಕ್ಕಿಂತ ಬಿಫೋರ್ ನಮ್ಮ ನಿಶುಗೆ ಹುಷಾರಿರಲ್ಲ 3 ದಿನ. ಫಸ್ಟ್ ಡೇ ಫುಲ್ ಡೇ ಶೂಟ್ ಮಾಡ್ತಾಳೆ, ಈವ್ನಿಂಗ್ ಇವಳು ಹುಷಾರ್ ತಪ್ತಾಳೆ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಮ್ಯಾಮ್ ಇದೊಂದು ಶೆಡ್ಯೂಲ್ಡು ನೀವು ಮುಗಿಸ್ಕೊಂಡು ಹೋಗಿ ಅದೇನಿದೆ ಹಾಸ್ಪಿಟಲ್ದು ತೋರಿಸ್ಕೊಳ್ಳಿ, ನೋಡೋಣ ನೆಕ್ಸ್ಟ್ ನಾಳೆ ಸ್ವಲ್ಪ ರೆಸ್ಟ್ ಮಾಡಿ ಲೇಟಾಗಿ ಬನ್ನಿ, ಅವಳದೇ ಇಂಪಾರ್ಟೆಂಟ್ ಸೀನ್ ಇದೆ ಅಂತ ಅಂದ್ರು. ಅವತ್ತು ಲಾಸ್ಟ್ ಕ್ಲೋಸ್ ಅಪ್ ಇವಳು ಇಟ್ಕೊಂಡಿದ್ರು 10 o'clock. ನೆಕ್ಸ್ಟ್ ಡೇ ನಾನು ಹುಷಾರ್ ತಪ್ಪಿದ್ಲಿ ಇವಳು, ಅರ್ಧ ರಾತ್ರಿ 3:30-4 ಗಂಟೆಗೆ ಡ್ರೈವರಿಗೆ ಕಾಲ್ ಮಾಡಿದೆ, ತುಂಬಾ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಡ್ರೈವರ್ ಇಮಿಡಿಯೇಟ್ ಬಂದ ಸರ್, ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. 102 ಫೀವರ್ ಇತ್ತು ಇವಳಿಗೆ. ಸೊ ದೆನ್ ಅಲ್ಲಿಂದ ಬಂದು ಅವಳ್ದೇನಿದೆ ಮೆಡಿಕೇಶನ್ ಹಾಕ್ತೆ. ಆಮೇಲೆ ಕಾಲ್ ಬಂತು, ಸರ್ ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿ ಹೋಟೆಲಲ್ಲಿ ಫುಲ್ ಲೂಸ್ ಮೋಷನ್ ಮಾಡ್ಕೊಂಡಿದ್ದಾಳೆ. 30-40 ಸತಿ ಅವತ್ತು ಲೂಸ್ ಮೋಷನ್ ಆಗಿದೆ ಇವಳಿಗೆ. ಸರ್ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಆಮೇಲೆ ಕರ್ಕೊಬರ್ತೀನಿ ಅಂತ ಹೇಳಿದೆ ನಾನು. ಆಮೇಲೆ ನಾನು ಯೂಶ್ವಲಿ ಹೋದೆ, ನಾನು ಸ್ವಲ್ಪ ಲೇಟಾಗಿ ಹೋದೆ. ಅವತ್ತು ಅವರು ರೆಸ್ಟ್ ಮಾಡಿಸ್ತೀನಿ, ಇವಳಿಗೆ ಸಪ್ರೇಟ್ ರೂಮ್ ಕೊಡ್ತೀವಿ, ಇಂಪಾರ್ಟೆಂಟ್ ಇದ್ದಂಗೆ ಮಾತ್ರ ಕರಿತೀವಿ ಅಂತ ಹೇಳಿದ್ರು.